ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಬರುವಂತಹ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಏನೊಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಬಂದು ಎಲ್ಲಾ ಕೋರ್ಸ್ ಮಾಡುವಂತ ಸ್ಟೂಡೆಂಟ್ಸ್ಗೆ ಆದ್ರೆ ಬರುತ್ತೆ, ಓಕೆನಾ. ಇದು ಈಗ ನೀವು ಏನ್ ಫಸ್ಟ್ ಇಯರ್ ಜಾಯ್ನ್ ಆಗ್ತಾ ಇದ್ದೀರಾ, ಫಸ್ಟ್ ಇಯರ್ ಅಂತಾನೆ ಅಲ್ಲ, ಈಗ ನೀವು ಅಪ್ಲೈ ಮಾಡಿದೀರಾ ಅಂತ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಿಮ್ಮ ಒಂದು ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಪ್ರತಿ ವರ್ಷನೂ ನಿಮಗೆ ಸ್ಕಾಲರ್ಶಿಪ್ ಆದ್ರೆ ಬರುವಂತದ್ದು, ಓಕೆನಾ. ಅಂಡ್ ನಾನು ಹೇಳುವಂತ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದು ಪಕ್ಕಾ ಬರುವಂತಹ ಸ್ಕಾಲರ್ಶಿಪ್. ಈಗ ಕೆಲವೊಂದಿಷ್ಟು ಬೇರೆ ಬೇರೆ ಸ್ಕಾಲರ್ಶಿಪ್ಸ್ ಆದ್ರೆ ಇದಾವೆ. ಸೊ ಆ ಒಂದು ಸ್ಕಾಲರ್ಶಿಪ್ಸ್ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ಕೇವಲ ಒಂದಿಷ್ಟು ಸ್ಟೂಡೆಂಟ್ಸ್ ಅನ್ನು ಮಾತ್ರ ತಗೊಂಡು ಮೆರಿಟ್ ಬಂದಿರುವಂತಹ ಸ್ಟೂಡೆಂಟ್ಸ್ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ. ಬಟ್ ನಾನೀಗ ನಿಮ್ಗೆ ಏನ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಒನ್ಸ್ ಅಪ್ಲೈ ಮಾಡಿದಿರಾ ಅಂತ ಅಂದ್ರೆ ನಿಮ್ಗೆ ಪ್ರತಿ ವರ್ಷ 100% ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಜೊತೆಗೆ ಏನು ಅಂತ ಅಂದ್ರೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅಂಡ್ ಹಾಗೇನು ಸಹ ಹಾಸ್ಟೆಲ್ ಅಪ್ಡೇಟ್ಸ್ ಬಗ್ಗೆ ಆದ್ರೆ ಪಡ್ಕೋತೀರಾ. ನೋಡಿ, ಈಗ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಇನ್ನೂ ಸಹ ಕೌನ್ಸಿಲಿಂಗ್ ಆದ್ರೆ ನಡೀತಿರುವಂತದ್ದು. KCET ವಿದ್ಯಾರ್ಥಿಗಳಿಗೆ 3rd ರೌಂಡ್ ಆದ್ರೆ ನಡೀತಿದೆ. ಜೊತೆಗೆ ನೀಟ್ ವಿದ್ಯಾರ್ಥಿಗಳಿಗೆ 2nd ರೌಂಡ್ ಕಂಪ್ಲೀಟ್ ಆಗಿ 2nd ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೀವು ವೇಟ್ ಮಾಡ್ತಿದ್ರೆ. ಈಗ ನಾನು ಏನೊಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಯಾವಾಗ ಕಾಲೇಜಸ್ಗೆ ಜಾಯಿನ್ ಆಗ್ತೀರಾ, ನೀವು KCET ಅಂಡರ್ ಬರುವಂತಹ ಯಾವುದೇ ಕೋರ್ಸ್ ಮಾಡ್ತಿರುವಂತಹ ಸ್ಟೂಡೆಂಟ್ ಆಗಿರಬಹುದು, ಇಲ್ಲ ಅಂತಂದ್ರೆ ನೀಟ್ ಅಂಡರ್ ಬರುವಂತಹ ಯಾವುದೇ ಕೋರ್ಸ್ ಮಾಡ್ತಿರುವಂತಹ ಸ್ಟೂಡೆಂಟ್ ಆಗಿರಬಹುದು. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಲಿ, BSc ನರ್ಸಿಂಗ್ ಸ್ಟೂಡೆಂಟ್ ಆಗಲಿ, ಅಥವಾ ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಲಿ, ಅಥವಾ ನೀವು ಬೇರೆ ಯಾವುದೇ ಕೋರ್ಸ್ ಅನ್ನ ಮಾಡ್ತೀರಿ, ನಿಮ್ಗೆ ಬರುವಂತಹ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಈ ಒಂದು ಸ್ಕಾಲರ್ಶಿಪ್ ಹೆಸರು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡಬಹುದು. SSP ಸ್ಕಾಲರ್ಶಿಪ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಅಂದ್ರೆ ಮಸ್ಟ್ ಬಿ ಕರ್ನಾಟಕ ರೆಸಿಡೆಂಟ್ ಆಗಿರುವಂತಹ ಸ್ಟೂಡೆಂಟ್. ನೀವು ಯಾರಾದ್ರೂ ಅಪ್ಲೈ ಮಾಡಿರ್ಬೇಕು, ನೀವು ಕರ್ನಾಟಕದವರು ಆಗಿರ್ಬೇಕು. ಕರ್ನಾಟಕದವರ ಆಗಿದ್ರೆ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಜೊತೆಗೆ ಏನು ಅಂತ ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 2.5 lakhs ಇತ್ತು ಅಂತ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಎಲಿಜಿಬಲ್ ಇರ್ತೀರಾ. ಇದಕ್ಕೆ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಆಗಿರುತ್ತೆ. ಅಂಡ್ ಇದು ಡಿಪೆಂಡ್ಸ್ ಆನ್ ಕ್ಯಾಟಗರಿ. ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಅನ್ನು ಸಹ ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಕೋಬಹುದು ಈಸಿಲಿ. ಈಗ ನಿಮ್ ಪೇರೆಂಟ್ಸ್ ಏನಾದ್ರು ಗವರ್ನಮೆಂಟ್ ಟೀಚರ್ಸ್ ಆಗಿದ್ರೆ, ಈ ರೀತಿ ಇದ್ರೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಎಬೋ 4.5 lakhs ಎಬೋ 5 lakhs ಇರುತ್ತೆ. ಸೊ ಹಾಗಾಗಿ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ರೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ತಗೊಂಡು ನೋಡಿದಾಗ ಅಲ್ಲಿ ನಿಮ್ದು ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 2.5 lakhs ಇತ್ತು ಅಂತ ಅಂದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಕೋಬಹುದು. ನೋಡಿ, ಈ ವರ್ಷ SSP ಸ್ಕಾಲರ್ಶಿಪ್ 25-26 ಈಗಾಗಲೇ ಪೋರ್ಟಲ್ ಓಪನ್ ಇರುವಂತದ್ದು. ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದಾರೆ. ಈಗಾಗಲೇ ಡಿಗ್ರಿಗೆ ಜಾಯ್ನ್ ಆಗಿರುವಂತ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿರುವಂತ ಸ್ಟೂಡೆಂಟ್ಸ್ ಈ ವರ್ಷ ರಿನಿವಲ್ ಮಾಡ್ತಿರೋದು ಆಗಿರ್ಬೋದು. ಈ ರೀತಿ ಎಲ್ಲಾನು ಸಹ ನಡೀತಿದೆ. ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೀವು ಕೇಳೋದು ಆದ್ರೆ ನೋಡಿ, ಈ ಒಂದು SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಏನ್ ಕರಿತೀವಿ, ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ಕೋರ್ಸ್ ವೇರಿಯೇಷನ್ ಆದ್ರೆ ಆಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 27,000 26,000 ಸಮಥಿಂಗ್ ಏನೋ ಬರುತ್ತೆ. ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ 4,000 ಅಮೌಂಟ್ ಬರುತ್ತೆ. ಈ ರೀತಿ ವೇರಿಯೇಷನ್ಸ್ ಆದ್ರೆ ಆಗುವಂತದ್ದು. ನೀವು ಯಾವಾಗ ಒನ್ಸ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ಆದ್ಮೇಲೆ ಅಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಮ ಒಂದು ಕೋರ್ಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಏನೋ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಅಮೌಂಟ್ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೀನ್ ಆಗಿ ತೋರಿಸುತ್ತೆ. ನೀಟಾಗಿ ನೀವು ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಸೊ ನೀವು ಈಗ ಕೇಳಬಹುದು, ಹಾಗಿದ್ರೆ ಸರ್ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತವಾಗ್ಲೂ ಈಗಾಗಲೇ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇದೇ ತಿಂಗಳು 30ನೇ ತಾರೀಕು SSP ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರುವಂತದ್ದು. ಬಟ್ ಈ ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ ಆಗಿರುತ್ತೆ. ಸೊ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರ್ತೀರಾ, SC ಕ್ಯಾಟಗರಿ ಅಂಡರ್ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್, ST ಕ್ಯಾಟಗರಿ ಅಂಡರ್ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತೀರಾ. ಅಂಡ್ ಹಾಗೇನು ಸಹ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ನೀವು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರುತ್ತೆ. ಬಟ್ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಆಗಿದ್ರು, ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ರು ಈ ಒಂದು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ನೀವು ಎಲಿಜಿಬಲ್ ಇರ್ತೀರಾ. ಜೊತೆಗೆ ಈ ಒಂದು SSP ಸ್ಕಾಲರ್ಶಿಪ್ ಅಂಡರ್ ಅಲ್ಲಿ ನೀವು ಅಮೌಂಟ್ ಆದ್ರೆ ಪಡ್ಕೋತೀರಾ. ಈಗ ನೀವು ಕೇಳಬಹುದು, ಸರ್ ಕೌನ್ಸಿಲಿಂಗ್ ಪ್ರೊಸೀಜರ್ ಇನ್ನೂ ಆನ್ ಗೋಯಿಂಗ್ ಇದೆ, ನಾನು ಕಾಲೇಜ್ಗೆ ಜಾಯಿನ್ ಆಗೋದು ಯಾವಾಗ, ಅಪ್ಲೈ ಮಾಡೋದು ಯಾವಾಗ ಏನು ಅಂತ ಹೇಳ್ಬಿಟ್ಟು. ಅಂಡ್ ನಿಮಗಿರ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಎಷ್ಟು ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಫೀಸ್ ಬಂದ್ಬಿಟ್ಟು 0 rupees ಆಗಿರುತ್ತೆ. ಯಾವುದೇ ತರದ ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಅಲ್ಲಿ ಕೇಳುವಂತ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ಇಲ್ಲ. ಈ ಒಂದು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಸ್ಟೆಪ್ 1 ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ. ಈಗ ಸ್ಟೆಪ್ 2 ಅಲ್ಲಿ ಬಂದ್ಬಿಟ್ಟು ಈ ರೀತಿ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಲೋಡ್ ಮಾಡ್ತೀರಲ್ವಾ, ಅಲ್ಲಿ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಏನ್ ಬರುತ್ತೆ, ಒಂದು ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಅಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ ಈಗ ನಿಮ್ಮ RD ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ತೋರಿಸುತ್ತೆ. ಈ ರೀತಿ ಇರುತ್ತೆ ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು. ಯಾವುದೇ ತರದ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಇದನ್ನ ಅಪ್ಲೈ ಮಾಡೋದಕ್ಕೆ ಸೈಬರ್ಗೆ ಹೋಗಬೇಕು,
ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಕರ್ನಾಟಕವನಿಗೆ ಹೋಗ್ಬೇಕು, ಗ್ರಾಮವನಿಗೆ ಹೋಗ್ಬೇಕು, ಯಾವುದನ್ನು ಸಹ ಇಲ್ಲ. ನಿಮ್ಮ ಒಂದು ಮೊಬೈಲ್ ಅಲ್ಲೇ ಕೂತ್ಕೊಂಡು ಸಿಂಪಲ್ ಆಗಿ ನೀವು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ನೀವು ಸದ್ಯಕ್ಕೆ ಪ್ರತಿಯೊಬ್ಬರು ತಿಳ್ಕೊಂಡಿರಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ, SSP ಸ್ಕಾಲರ್ಶಿಪ್ ಅಂತ ಹೇಳಿ. ನೀವು ಕೇಳಬಹುದು ಸರ್ ಆಗಿದ್ರೆ ಲಾಸ್ಟ್ ಡೇಟ್ ಏನ್ ಸರ್ ಇದಕ್ಕೆ ಅಂತ ಹೇಳಿ. ನಾನು ಈಗಾಗಲೇ ತಿಳಿಸ್ಕೊಟ್ಟೆ, ಇದೇ ತಿಂಗಳು 30ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಡೇಟ್ ಆದ್ರೆ ಇರುತ್ತೆ. ಬಟ್ ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತಂದ್ರೆ ಹೌದು, ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಯಾಕಂತ ಅಂದ್ರೆ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಈಗಾಗಲೇ ಕೌನ್ಸಿಲಿಂಗ್ ಡಿಲೇ ಆಗ್ತಿರುವಂತದ್ದು. KCET ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಡೀತಿದೆ, ನೀಟ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಡೀತಿದೆ. ಈ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ ಜಾಯಿನ್ ಆಗೋದೇ ಇದೇ ತಿಂಗಳು 15ನೇ ತಾರೀಕು ಮೇಲೆ ಆದ್ರೆ ಆಗುತ್ತೆ. ಸೊ ಹಾಗಾಗಿ ಅವ್ರಿನ ಕಾಲೇಜ್ಗೆ ಹೋಗಿ ಫಸ್ಟ್ ಡೇ ಆಫ್ ಕಾಲೇಜ್ ಅವ್ರು ಹೋಗಿ ಕಾಲೇಜಲ್ಲಿ ಅವರ ಒಂದು ಡೀಟೇಲ್ಸ್ ಅನ್ನೆಲ್ಲ ಕೊಡೋದು ಎಲ್ಲಾನು ಸಹ ನೋಡೋದಾದ್ರೆ ಈ ತಿಂಗಳು ಅವ್ರಿಗೆ ಸಾಲದಿಲ್ಲ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ. ಬಟ್ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಈ ಒಂದು ಪೋರ್ಟಲ್ ಅನ್ನ ಪ್ರತಿಯೊಬ್ಬರು ನೆನಪಿಟ್ಕೊಂಡಿರಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ. ಇನ್ನೊಂದು ನೀವೇನ್ ಮಾಡ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ರಿನಿವಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನೀವು ಜಸ್ಟ್ ಯಾವಾಗ ಕಾಲೇಜ್ಗೆ ಜಾಯಿನ್ ಆಗ್ತೀರಾ, ಕಾಲೇಜ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಮ ಹತ್ರ ತಗೋತಾರೆ. ಅಡ್ಮಿಷನ್ ಟೈಮ್ ಅಲ್ಲಿ ನಿಮ್ಗೆ ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಯಾವುದೇ ಕೋರ್ಸ್ ಮಾಡ್ತೀರಿ ನಿಮ್ಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಆ ನಂಬರ್ ಯಾವಾಗ ಕೊಡ್ತಾರೆ ಅವಾಗ ಇಮಿಡಿಯೇಟ್ ಆಗಿ SSP ಪೋರ್ಟಲ್ಗೆ ಬಂದು ಅಪ್ಲೈ ಮಾಡಿ. 100% ಆಗಿ ಅಪ್ಲೈ ಆಗುತ್ತೆ. ನೀವು ಯಾವುದೇ ತರಹದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಿಲ್ಲ. ಅಪ್ಲಿಕೇಶನ್ ಈಸಿಯಾಗಿ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲ ನೀವು ಈಗಲೇ ಟ್ರೈ ಮಾಡ್ತೀರಾ ಅಂತಂದ್ರೆ ಹೋಗಿ ಟ್ರೈ ಮಾಡಿ. ಬಟ್ ನೀವು ಟ್ರೈ ಮಾಡಿ ಅಂತಂದ್ರೆ SSP ಅಲ್ಲಿ ಬಂದ್ಬಿಟ್ಟು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು ಅಷ್ಟೇ. ಬಟ್ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾಕಂತ ಅಂದ್ರೆ ಅಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಕೇಳುತ್ತೆ. ನೀವು ಏನ್ ಓದ್ತಿದ್ರೆ, ಏನ್ ಸ್ಟಡಿ ಮಾಡ್ತಿದ್ದೀರಾ, ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಯಾವ ಇಯರ್ ಸ್ಟಡಿ ಮಾಡ್ತಿದ್ದೀರಾ, ನಿಮ್ಮ ಬ್ರಾಂಚ್ ಏನೋ ಮತ್ತೊಂದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಸೊ ಹಾಗಾಗಿ ಬೆಟರ್ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮ್ಗೆಲ್ಲ ಸಿಗುವಂತಹ ಸ್ಕಾಲರ್ಶಿಪ್ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸಿಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ನನಗೆ ಈಗಾಗಲೇ ಕೆಲವೊಂದಿಷ್ಟು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಕೇಳಿದ್ರು, ಸರ್ ನಾನು ಕೆಲವೊಂದಿಷ್ಟು ಕಡೆ ಕೇಳಿದೆ ಸರ್, ಈಗ ನಾನು ಫೀಸ್ ಬಂದ್ಬಿಟ್ಟು 1,12,000 ಪೇ ಮಾಡಿದೀನಿ ಅಲ್ವಾ, ಫೀಸ್ ಬಂದ್ಬಿಟ್ಟು ಅರ್ಧ ಅಮೌಂಟ್ ವಾಪಸ್ ಬರುತ್ತಂತೆ. ಹೌದಾ ಸರ್, ಅದ್ಯಾವ್ದು ಸ್ಕಾಲರ್ಶಿಪ್ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ಒಂದು ಡೌಟ್ ಅನ್ನ ಕೇಳ್ತಿರುವಂತದ್ದು. ನೀವು 1,12,000 ಫೀಸ್ ಪೇ ಮಾಡಿರಿ ಅಥವಾ 1,21,000 ಫೀಸ್ ಪೇ ಮಾಡಿರಿ, ನಿಮ್ಗೆ ಅದ್ರಲ್ಲಿ ಅರ್ಧ ಅಮೌಂಟ್ ಆದ್ರೆ ವಾಪಸ್ ಬರೋದಿಲ್ಲ. 25,000 ಎಬೋ ಏನೋ 25,000 ಸಮಥಿಂಗ್ ಏನೋ ಅಮೌಂಟ್ ಆದ್ರೆ ಬರುವಂತದ್ದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಹೇಳಿ. ಅಂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇದೆಲ್ಲರೂ ಸಹ ನೆನ್ಪಿಟ್ಕೊಳ್ಳಿ. ಈಗ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತೀರಾ, ಅದರ ಜೊತೆಗೆ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಇದೇನಂದ್ರೆ ಇದು ಪಕ್ಕ ಗೌರ್ನಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಗೌರ್ನಮೆಂಟ್ ಹಾಸ್ಟೆಲ್ಸ್ ಆದ್ರೆ ಇದೆ, BCM ಹಾಸ್ಟೆಲ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಂತ ಹೇಳಿ ಈ ಒಂದು ಹಾಸ್ಟೆಲ್ಸ್ಗೂ ನೀವು ಅಪ್ಲೈ ಮಾಡಬಹುದು. ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ತೀರಾ. ಬಟ್ ಹಾಸ್ಟೆಲ್ಸ್ ಅಪ್ಲೈ ಮಾಡಿದಾಗ ಪ್ರೊಸೀಜರ್ ಏನು ಅಂತ ಅಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಸೇಮ್ ಇರುತ್ತೆ. ಬಟ್ ಇದು ನೀವು KE ಅವರು ಯಾವ ರೀತಿ ಕೌನ್ಸಿಲಿಂಗ್ ಅನ್ನ ನಡೆಸ್ತಿದ್ದಾರೆ ಅದೇ ರೀತಿಯಲ್ಲಿ ನೀವು ಹಾಸ್ಟೆಲ್ಸ್ ಗೆ ಆಪ್ಷನ್ ಎಂಟ್ರಿ ಅನ್ನ ಮಾಡ್ತೀರಾ. ಬಟ್ ನಿಮ್ಗೆ ಏನಾದ್ರೂ ಅಲ್ಲಿ ಹಾಸ್ಟೆಲ್ಸ್ ಅಲಾಟ್ ಆದ್ರೆ ಹಾಸ್ಟೆಲ್ ಜಾಯಿನ್ ಆಗ್ತೀರಾ. ಹಾಸ್ಟೆಲ್ ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದ್ರೆ ಈ SSP ಸ್ಕಾಲರ್ಶಿಪ್ ಅಲ್ಲೇ ಎಕ್ಸ್ಟ್ರಾ 20,000 ನಿಮಗೆ ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸ್ಟ್ರಾ 20,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ನಿಮಗೆ ಕ್ರೆಡಿಟ್ ಆಗುವಂತದ್ದು. ಸೊ ಅದ್ರದ್ದು ನೆಕ್ಸ್ಟ್ ಹಾಸ್ಟೆಲ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅವಾಗ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಬಟ್ ಈ ಒಂದು ಸ್ಕಾಲರ್ಶಿಪ್ ಗೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ನಾನು ಸ್ಟಡಿ ಮಾಡೋ ಟೈಮಲ್ಲಿ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಇಂದ ಏನ್ ಅಮೌಂಟ್ ಬಂತು ಅದು ನನ್ನ ಒಂದು ಎಜುಕೇಶನ್ ತುಂಬಾನೇ ಹೆಲ್ಪ್ ಆಗಿದೆ. ನಿಮ್ಗೂ ಸಹ ಎಜುಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಲ್ಯಾಪ್ಟಾಪ್ ತಗೋತಿರೋ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಫೀಸ್ಗೆ ಅಮೌಂಟ್ ರೆಡಿ ಮಾಡ್ಕೋತಿರೋ ಎಲ್ಲ ನಿಮ್ಮ ಚಾಯ್ಸ್ ಆಗಿರುತ್ತೆ. ಬಟ್ ಯಾರನ್ನು ಸಹ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಕರ್ನಾಟಕದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ನಿಮ್ಮ ಒಂದು ಸೀನಿಯರ್ಸ್ ಅನ್ನ ಕೇಳಿದ್ರೆ ಹೇಳ್ತಾರೆ ಸ್ಕಾಲರ್ಶಿಪ್ ಏನೋ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಹೇಳ್ತಾರೆ ಗುರು, ಆದ್ರೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು. ಹೌದು, ನಾನು 3 ಇಯರ್ಸ್ ಇಂದ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ. ಆನ್ ಟೈಮ್ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಎಕ್ಸಾಂಪಲ್ಸ್ ಅಲ್ಲಿ ಹೇಳೋದಾದ್ರೆ ನಿಮ್ಗೆ ಈಗ ನೀನು ಸ್ಟೂಡೆಂಟ್ ಈ ವರ್ಷ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ತೀಯಾ, ಗೌರ್ನಮೆಂಟ್ ಕಡೆಯಿಂದ ಏನಾದ್ರು ಫಂಡ್ಸ್ ಕರೆಕ್ಟ್ ಆಗಿ ರಿಲೀಸ್ ಮಾಡಿದ್ರು ಅಂತಂದ್ರೆ ಇದೇ ವರ್ಷದಲ್ಲಿ ಅಪ್ಲೈ ಮಾಡಿದ ಒಂದು 2 to 3 ಮಂತ್ಸ್ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇಲ್ಲ ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುವಂತ ಚಾನ್ಸಸ್ ಸಹ ಇರುತ್ತೆ. ನಿಮಗೆ ಡೈಲಾಗ್ ರೀತಿಯಲ್ಲಿ ಹೇಳೋದಾದ್ರೆ ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದೇನೋ, ಬಟ್ ಖಂಡಿತವಾಗ್ಲೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಇದರ ರಿಲೇಟೆಡ್ ಬೇರೆ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನಾನು ಏನ್ ಪ್ಲಾನ್ ಮಾಡಿದೀನಿ ಅಂತ ಅಂದ್ರೆ SSP ಒಂದು SSP ID ಅಂತ ಇರುತ್ತೆ, ಮತ್ತೊಂದು ಪ್ರೊಸೀಜರ್ ಎಲ್ಲ ಇರುತ್ತೆ. ಸ್ಟೆಪ್ 1 ಇಂದ ಸ್ಟೆಪ್ ಲಾಸ್ಟ್ ವರ್ಗು ಸಹ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ನಿಮ್ಗೆ ಇರುವಂತ ಎಲ್ಲ ಡೌಟ್ಸ್ ಏನು ಎಲ್ಲಾನು ಸಹ ನಾನು ಕ್ಯಾಚ್ ಮಾಡ್ಕೊಂಡು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋಸ್ ನಿಮಗೆ ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನಿಮ್ಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಹೆಚ್ಚಿನ ವಿಡಿಯೋಸ್ ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಇವತ್ತಿನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ ಮೋರ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಕಮೆಂಟ್ಗೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಜೊತೆಗೆ ಏನು ಅಂತ ಅಂದ್ರೆ
ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಹಾಸ್ಟೆಲ್ಸ್ ಬಗ್ಗೆ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.